ನಾನಿವಾಗ ಗೆಣಸಿಂದ ಒಂದು ಹೊಸದಾಗಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಗೆಣಸಿಂದ ಒಬ್ಬಟ್ಟು ಮಾಡ್ತವ್ರೆ. ನಾನಿಲ್ಲ, ಇದೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಕೋಬೇಕು. ನೀವು ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು, ಲೇಟ್ ಆಗುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಒಂದು ಚೊಂಬು ನೀರು, ಅದರಲ್ಲಿ ಗೆಣಸು ಇಡಬೇಕು. ಈ ಥರ ಗೆಣಸು ಮುಳುಗಬೇಕು, ಮುಳುಗಷ್ಟು ನೀರು ಹಾಕ್ಬಿಟ್ಟು 1ರಿಂದ 2 ವಿಸಿಲು ಹೊಡಿಸ್ಬೇಕು. ಇವಾಗ ಕುಕ್ಕರ್ ಮುಚ್ತೀನಿ. ಇದು 1-2 ವಿಸಿಲಾಗಲಿ. ಅವಾಗ ನಾವು ಇಲ್ಲಿ ಮತ್ತೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ತೆಗೆದು ನೋಡೋಣ ಬೆಂದಿದೆ ಅಂತ. ನೋಡಿ ಯಾವ ಥರ ಬೆಂದಿದೆ. ಇವಾಗ ಸ್ವಲ್ಪ ಇದು ಬಿಸಿ ಇದೆ. ಅದನ್ನು ನಾವು ಆಚೆ ತೆಗೆದುಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ. ಈ ಥರ ತಗೊಂಡು ನೋಡಿ, ಒಂದು ತಟ್ಟೆಲಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಆರಿಸ್ಕೊಂಬರೋಣ. ಆದ ನಂತರ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಬೇಳೆ ಮುಗ್ಸೋದಿರುತ್ತಲ್ಲ, ಅದಾಗಲಿ ಇಲ್ಲ ಸ್ಪೂನ್ ಆಗಲಿ, ಯಾಕಂದರೆ ಬಿಸಿ ಇರುತ್ತೆ ಇದು. ಅದರ ಸಹಾಯದಿಂದ ಈ ಥರ ನುಣ್ಣಗೆ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕಿದು ಗೆಣಸು. ಇದಕ್ಕೆ ಇವಾಗ ಏನು ಹಾಕಬೇಕಂತ ತೋರಿಸ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸ್ಕೊಂಡ ನಂತರ ಏನು ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಈ ಥರ ಆಗಿದೆ ಹಿಟ್ಟಲ್ಲಿ. ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು, ಕಲಿಸ್ಕೋಬೋದು. ಈ ಥರ ಕಲಸಿ ಶಾವಿಗೆ ಮಾಡಿ ನೋಡಿ ಹೆಂಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಗೆಣಸಿನ ಹೋಳ್ಗೆ ಮಾಡ್ತಿದ್ರು, ತುಂಬ ಫೇಮಸ್ ಹಬ್ಬ ಅಂದರೆ. ಇವಾಗ ಅಷ್ಟೇ ದಿಢೀರನೇ ಹೊಸ್ದಾಗಿ ಬಂದವ್ರಿಗೆ ಏನಪ್ಪ ಯಾವಾಗ ಒಬ್ಬಟ್ಟು ಮಾಡ್ತಾರೆ ಅನ್ನೋ ಬದಲು ಇದೊಂದು ಹೊಸದಾಗಿ ಮಾಡಿ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡು ಇವಾಗ ನಾವು ಮನೇಲಿ ಶಾವಿಗೆ ಒಳ್ಳಿದ್ರು ತೊಗೋಬೋದು, ಇಲ್ಲ ಅಂದ್ರೆ ಚಕ್ಲಿ ಮಾಡೋದಿರುತ್ತಲ್ವ ಮನೆಯಲ್ಲಿ. ಇವಾಗ ಈ ಥರ ಸಣ್ಣದಿರುತ್ತಲ್ವ, ಸಣ್ಣ ಹೋಲಿರೋದು ತೊಗೊಂಬಿಟ್ಟು ಹಿಂಗೆ ಹಾಕ್ಕೊಂಡು ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ವ, ಎಣ್ಣೆ ಚಕ್ಲಿ, ಆಮೇಲೆ ಒಣಗಿಸೋದೆಲ್ಲ ಮಾಡ್ತೀವಲ್ಲ, ಅದೇ ಥರ ಹಿಟ್ಟಿದು ತೊಗೊಂಬಿಟ್ಟು ನಾವು ಇದನ್ನೇ ಹಿಂಗೆ ಹಾಕ್ಕೊಂಡು ಇವಾಗ ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಬಿಟ್ಟು ಈ ಥರ ಮಾಡಿಕೊಂಡು ನೀವು ದೊಡ್ಡ ಶಾವಿಗೆ ಒಳ್ಳಿದ್ರೂ ಅದರಲ್ಲಿ ಮಾಡ್ಬೋದು. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, ಇವಾಗ ನಾವು ಬಾಳೆ ಎಲೆ ಇಟ್ಕೋಬೇಕು. ಬಾಳೆ ಎಲೆ ತೊಳೆದು ಇಟ್ಟಿದ್ದೆ ನಾನು ಆವಾಗಲೇ. ಇವಾಗ ಈ ಥರ ಒತ್ತಬೇಕು. ನೋಡಿ, ಈ ಥರ ಮಾಡಿಕೊಂಡು ನಾವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹೆಂಗೆ ಬಂದಿದೆ ನೋಡಿ, ಸೂಪರಾಗಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಇದು ಈ ಥರ ಹಾಕಬೇಕು. ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. 1 kg ಗೆಣಸಂದರೆ ಎಷ್ಟು ಜನ ತಿನ್ಬೋದು? 7ರಿಂದ 8 ಜನ ತಿನ್ಬೋದು. ಪಾತ್ರೆಯಲ್ಲಿ ಮಾಡ್ಕೊಂಡು ನಾನು ದೊಡ್ಡದಾಗಿ ಇರಲಿ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಕೊಂಚ ನೀರು ಹಾಕಿ ಕಾಯೋವರೆಗೂ ನಾವು ರೆಡಿ ಮಾಡೋಣ. ಸ್ವಲ್ಪ ನೀರು ಕಾಯಲಿ. ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೋಡಿ, ಇವಾಗ ನೀರು ಬಿಸಿಯಾಗಿದೆ. ಅದ್ರ ಮೇಲೆ ಈ ಥರ ನಮ್ಮ ಮನೇಲಿ ಅಂತ ಕ್ಯಾಶುವಲ್ ಇದ್ದೇ ಇರುತ್ತೆ ಇದು. ಯಾಕಂದರೆ ನಾವು ಸೊಪ್ಪು, ಅಕ್ಕಿ ಎಲ್ಲ ಬಸಿಯಾಕಂತೆ ಈ ಥರ ನಾವು ಆವಾಗಲೇ ಹಾಕಿದ್ದೀವಲ್ಲ, ಈ ಥರ ಇಡಬೇಕು. ನೋಡಿ, ಈ ಥರ ಒಂದು 10 ನಿಮಿಷವರೆಗೂ ಇದನ್ನು ಬೇಯಕ್ಕೆ ಬಿಡಬೇಕು. ಯಾಕಂದರೆ ಒಂದು 10 ನಿಮಿಷ ಆದರೆ ಇದು ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ನಾವು ಫುಲ್ಲು ಕವರ್ ಮಾಡಿ ಮುಚ್ಚಬೇಕು. ಒಂದು 10ರಿಂದ 15 ನಿಮಿಷವರೆಗೂ ಇದು ಬೇಯಬೇಕು. ಬೇಯೋವರೆಗೂ ನಾವು ಇದಕ್ಕೆ ನೆಕ್ಸ್ಟ್ ಏನು ಮಾಡೋದಂತೆ
ನೋಡೋಣ. ಶಾವಿಗೆಗೆ ಒಂದು ಸಣ್ಣದಾಗೆ ಬೆಲ್ಲದಿಂದ ಕಾಯಿ ಹಾಲು ಮಾಡೋದು ತೋರಿಸ್ತೀನಿ ನೋಡಿ. ಒಂದು ಬಟ್ಲು ಬೆಲ್ಲ, ಇದು ಬೆಲ್ಲ ಕರಗಕ್ಕೆ ಸ್ವಲ್ಪ ನೀರು ಹಾಕೋಣ. ಇದು ಕರಗೋದ್ರಾಗೆ ನಾವು ಒಂದು ಅರ್ಧ ಹೋಳಷ್ಟು ಕಾಯಿ ಇದನ್ನೇ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ. 2 ಏಲಕ್ಕಿ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಇದು ಬೆಲ್ಲ ಕರಗಲಿ. ಬೆಲ್ಲ ಕರಗೋದ್ರಾಗೆ ನಾನು ಇದನ್ನು ರುಬ್ಕೊಂಬರ್ತೀನಿ ನೋಡಿ. ಇವಾಗ ಬೆಲ್ಲ ಕರಗಿದೆ. ಒಂದು ಬಟ್ಲು ಕಾಯಿ ತೊಗೊಂಡೋಗಿದ್ನಲ್ವ ಅದ್ರದ್ದು ಹಾಲು ಸೋಸ್ಕೊಂಡ್ಬಿಟ್ಟು ಹಾಲು ಹಾಕಿ ಈ ಥರ ತಿರುಗಬೇಕು. ಇದು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ನೀವು ಹೆಂಗಿರುತ್ತೆ ಅಂತ. ಸೂಪರಾಗಿರುತ್ತೆ. ಶಾವಿಗೆಗೆ ಹಾಲು ಹಾಕೊಂಡು ತಿಂದರೆ ವಾವ್ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಜಾಸ್ತಿ ಏನು ಕುದಿಸೋದು ಬೇಡ, ಒಂದು ಸ್ವಲ್ಪ ಕುದಿ ಬರಲಿ ನೋಡಿ. ಈ ಥರ ಸ್ವಲ್ಪ ತುರಿದಿರೋದು ಇದು ಕಾಯಿ ಸ್ವಲ್ಪ ಹಾಕೋಬೇಕು ಹಿಂಗೆ. ಇದಿನ್ನೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೋಡಿ. ಸ್ವಲ್ಪ ಕುದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಸಿಹಿ ಅಷ್ಟು ನೋಡಿಕೊಂಡು ನೀವು ಮಾಡ್ಕೋಬೋದು. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಗೆಣಸು ಹೋಳ್ಗಿಕ್ಕಿಂತ ಗೆಣಸದು ಶಾವಿಗೆ ಒತ್ತಿ ಮಾಡ್ಕೊಂಡು ಕಾಯಿ ಹಾಲು ಬೆಲ್ಲದಲ್ಲೇ ಮಾಡ್ಕೊಂಡು ತಿಂದು ನೋಡಿ. ಏನು ಮನೇಲಿರೋದೇ ನಾವು ಸಾಮಗ್ರಿಗಳನ್ನು ಬಳಸಿ ಮಾಡ್ತಾಯಿರೋದು. ಹೋಗಿ ತರಬೇಕಂತ ಏನಿಲ್ಲ. ನೆಂಟರು ಮನೆಗೆ ಯಾರು ಬಂದಾಗೆ ಇದೊಂದು ಹೊಸ ರೆಸಿಪಿ ಮಾಡಿ ಕೊಡಿ ಅವ್ರಿಗೆ. ನೋಡಿ ಈ ಥರ ಒಂದು ಕುದಿ ಬಂದರೆ ಸಾಕು. ಇದು ಇವಾಗ ರೆಡಿಯಾಗಿದೆ. ಶಾವಿಗೆ ಆವಾಗಲೇ ನಾವು 10ರಿಂದ 20 ನಿಮಿಷ ಅಂದಿದ್ವಲ್ಲ, ಅದೇನಾಯ್ತಂತ ನೋಡೋಣ ಬನ್ನಿ. ನೋಡಿ ಇವಾಗ ತಣ್ಣಗಾಗಿದೆ. ತಣ್ಣಗಾದ ನಂತರ ಹೇಗೆ ತೆಗೆಯೋದಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವೇ ನೋಡ್ಬೋದು, ಏನೂ ಆಗೋಲ್ಲ, ಸೂಪರಾಗಿರುತ್ತೆ. ಈ ಥರ ತೆಗೆದುಬಿಟ್ಟು ಇವಾಗ ನೋಡಿ ಯಾವ ಥರ ಇದೆ ಅಂತ ಮುಟ್ಟಿದ್ರೆ ಹಂಗೆ ಬೆಣ್ಣೆ ಥರ ಇದೆ. ತೆಗೆದು ಈ ಥರ ಕಾಯಿ ಹಾಲು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಇವಾಗ ನಾವು ಆವಾಗಲೇ ಬೆಲ್ಲದ ಹಾಲು ಮಾಡಿದ್ದೀವಲ್ವ, ಕಾಯಿ ಬೆಲ್ಲ ಏಲಕ್ಕಿ ಹಾಕಿ ಇದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ. ಶಾವಿಗೆ ರೆಡಿಯಾಗಿದೆ. ಈ ಥರ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಗೆಣಸಲ್ಲಿ ಮಾಡಿದ್ದೆ ಅಂತ ಅನಿಸೋದೇ ಇಲ್ಲ. ಈ ಥರ ಹಾಕ್ಕೊಂಡು ಕಾಯಿ ಹಾಲು ಬೆಲ್ಲ ಏಲಕ್ಕಿ ಹಾಕಿರೋದು ಇದನ್ನ ಹಾಕಿಬಿಟ್ಟು ನೋಡಿ ಈ ಥರ ತಿಂದರೆ ಸೂಪರಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ. ನಿಮಗಿದು ಇಷ್ಟ ಆದಲ್ಲಿ ಗೆಣಸುದು ಶಾವಿಗೆ ಬೆಲ್ಲದ ಹಾಲದಲ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನಮಸ್ತೆ.